ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಈ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಇಲ್ಲಿ ಡ್ಯಾಮ್ ನಾವು ನಿರ್ಮಾಣ ಮಾಡಿದ್ರೆ, ಇದಕ್ಕೆ ಸರ್ಫೇಸ್ ಅಣೆಕಟ್ಟನ್ನು ನಿರ್ಮಾಣ ಮಾಡಿದ್ರೆ 5 ರಿಂದ 10 TMC ನೀರನ್ನು ನಾವು ಶೇಖರಣೆ ಮಾಡ್ಬೋದು. ಯಾಕಂದರೆ ಅಲ್ಲೆಲ್ಲ ಇರೋದು ಸರ್ಕಾರಿ ಭೂಮಿ, ಯಾವ ರೈತರಿಗೂ ತೊಂದರೆ ಆಗಲ್ಲ, ಯಾರಿಗೂ ತೊಂದರೆ ಆಗಲ್ಲ. ನಾವು ಗೌರಿಬಿದನೂರು ನಗರಕ್ಕೆ ಶಾಶ್ವತವಾಗಿ ನೀರು ಕೊಡೋದನ್ನ ನಾವು ಈ ಯೋಜನೆಯಿಂದ ಪಡ್ಬೋದು. ಶಾಶ್ವತವಾಗಿ ಯಾವತ್ತೂ ತೊಂದರೆ ಆಗಲ್ಲ. ಈ 5 ರಿಂದ 10 TMC ನೀರು ಶೇಖರಣೆ ಮಾಡಿ ಡ್ಯಾಮ್ ನಿರ್ಮಾಣ ಮಾಡಿದ್ರೆ ನಮಗೆ ಅರ್ಧ TMCಗೆ 2.5 ಲಕ್ಷ ಜನಕ್ಕೆ ನೀರು ಕೊಡ್ಬೋದು. 1 ವರ್ಷಕ್ಕೆ ಒಬ್ಬರಿಗೆ 150 ಲೀಟರ್ ಪ್ರಕಾರ ಅರ್ಧ TMCಯಲ್ಲಿ 150 ಲೀಟ್ರಂಗೆ 2.5 ಲಕ್ಷ ಜನಕ್ಕೆ ನಾವು 1 ವರ್ಷ ಕೊಡ್ಬೋದು. ಇದ್ರ ಪ್ರಕಾರ ಹೋದರೆ ಒಂದು ಸಲ ಡ್ಯಾಮ್ ತುಂಬಿದ್ರೆ ನಮಗೆ 5 ವರ್ಷ ನೀರಿನ ತೊಂದರೆ ಇರೋದು. ಆಮೇಲೆ ಇಲ್ಲಿ ಬರುತ್ತೆ, ಇವಾಗ 2-3 ದಿನದಲ್ಲಿ ಮಳೆ ಬಂದಾಗ ಬರುತ್ತೆ, ಎಲ್ಲ ಹೊರಟೋಗುತ್ತೆ ನೀರು, ಯಾರಿಗೂ ಪ್ರಯೋಜನ ಇಲ್ಲ. ಉತ್ತರ ನದಿ ಇದೆ, ಅದು ಎಲ್ಲ ಶಿಥಿಲಾಗೋದಿಲ್ಲ, ಅಣೆಕಟ್ಟು ಶಿಥಿಲಾಗೋದಿಲ್ಲ. ಆ ನೀರು ಬರುತ್ತೆ ಹೋಗುತ್ತೆ ಅಷ್ಟೇ. ನಮ್ಮ ಕರ್ನಾಟಕ ನೀರು ಆಂಧ್ರ ಕೊಡುತ್ತೆ. ಇದಲ್ಲದೆ ಅಲ್ಲಿ ಡ್ಯಾಮ್ ನಿರ್ಮಾಣ ಆಗೋದ್ರಿಂದ ಬರೀ ನಗರದ ಜನಕ್ಕೆ ಅಲ್ಲ, ಸುಮಾರು 50,000 ರೈತರಿಗೆ ಅನುಕೂಲ ಆಗುತ್ತೆ. ಯಾವ ರೀತಿ ಅಂದರೆ ಕುರುಬರಳ್ಳಿ ಪಂಚಾಯಿತಿಯ ಎಲ್ಲ ಕೆರೆಗಳನ್ನು ತುಂಬಿಸ್ತಾರೆ. ಈ ಕಡೆ ತೊಂಡೆಬಾಳು ಹೋಬಳಿಯ ಅಲ್ಕಾಪುರ ಪಂಚಾಯಿತಿಯ ಎಲ್ಲ ಕೆರೆಗಳನ್ನು ತುಂಬಿಸ್ತಾರೆ. ಆಮೇಲೆ ಗಂಗಸಂದ್ರ ಪಂಚಾಯತ್ ನಮಗೆ ಭಾರತೀಯ ಪರಿವರ್ತನಾ ಸೇವಾ ಸಂಘದವರು ನಮಗೆ ಇವತ್ತು ಪ್ರತಿಭಾ ಪುರಸ್ಕಾರ ಮಾಡಿದ್ದಾರೆ. ಅದರಿಂದ ನಮಗೆ ತುಂಬ ಉಪಯೋಗ ಆಗಿದೆ ಮತ್ತು ನಮಗೆ ತುಂಬ ಖುಷಿ ಆಗ್ತಾ ಇದೆ. ಮತ್ತು ಅವರು ಈ ಥರ ಗ್ರಾಮೀಣ ಮಕ್ಕಳಿಗೆ ಮಾಡೋದ್ರಿಂದ ಹೆಣ್ಮಕ್ಳಿಗೆ ಮತ್ತು ಬೇರೆಯವ್ರಿಗೆಲ್ಲ ತುಂಬ ಒಂಥರ ಪ್ರತಿಭೆ ಮೂಡಿಸ್ದಂಗೆ ಆಗುತ್ತೆ. ಅವ್ರಿಗೆ ಇನ್ನೂ ಬೇರೆದ್ರಲ್ಲಿ ಆಸಕ್ತಿ ಹುಟ್ಟುತ್ತೆ, ನಾವಿನ್ನೂ ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋದ್ರಲ್ಲಿ. ಸೊ ಅದಕ್ಕೆ ಈ ಥರ ಮಾಡಿರೋದಕ್ಕೆ ಅವ್ರಿಗೆ ನಮ್ಮ ಕಡೆಯಿಂದ ತುಂಬ ಧನ್ಯವಾದಗಳು. ಮತ್ತು ಬಹಳ ಮಕ್ಕಳಿಗೆ ನಾವು ಓದುವಂಥ ವಯಸ್ಸಿಗೆ ಮಾಹಿತಿ ಅವರಿಗೆ ಆ ಓದುವ ಸಂದರ್ಭದಲ್ಲಿ ಅವ್ರಿಗೆ ಬೇಕಾಗಿರುವ ಮಾಹಿತಿಯನ್ನು ಕೊಡುವ ಜೊತೆಗೆ ಅವರಿಗೆ ನಾವು ಬಹಳ ಮಕ್ಕಳಿಗೆ ಏನಾಗುತ್ತೆ, ಪ್ರತಿಯೊಂದು ವಿದ್ಯಾರ್ಥಿಗೂ ತಮ್ಮ ಶಕ್ತಿ ಇದೆ. ನಾವು ಪೋಷಕರು ಅಥವಾ ಸಮಾಜದಲ್ಲಿ ಆ ಒಳಗಿರೋ ಶಕ್ತಿಯನ್ನು ಹುಡುಕ್ತಾರೆ. ಅವರಿಗೆ ಎನ್ಕರೇಜ್ಮೆಂಟ್ ಆಗ್ತದೆ. ಮತ್ತು ಇದನ್ನು ನೋಡಿ ಬೇರೆ ಮಕ್ಕಳು ಕೂಡ ನಾವು ಹಿಂಗೆ ಆದರೆ ನಮಗೂ ನಾವು ಹಿಂಗಾಗಿ ಪ್ರತಿಯೊಬ್ಬ ಮಾನವನ ದೇಶದ ಗುಣ ಏನಂದರೆ ಇದು ಏನು ಕೊಡ್ತಪ್ಪ ಆದ್ರಿಂದ ಅಮೃತ ರೀತಿಯಲ್ಲಿ ತಯಾರು ಮಾಡಿ ಯಮನ ಪ್ರಶ್ನೆಯಲ್ಲಿ ಏನೇನು ಒದಗಿಸಿದ್ದಾರೆ ದೇವರು, ಇದ್ಯಾರು ಮನುಷ್ಯರು ಮಾಡಿದ್ದಲ್ಲ. ಇದು ಯಾವ ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನು ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.